ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕುವಂಥದ್ದು, ಧಮಕಿ ಜೊತೆಗೆ ಅವ್ರ ಮನೆಯಲ್ಲಿರುವಂತ ಅವರ ತಾಯಿ, ಅಕ್ಕ, ತಂಗಿ ಇವರೆಲ್ಲರ ಹೆಸರನ್ನ ಬಳಕೆ ಮಾಡಿಕೊಂಡು ಅವ್ಯಾಚ ಶಬ್ದಗಳ ಪದ ಉಪಯೋಗ ಮಾಡೋ ಮುಖಾಂತರ ಮತ್ತೆ ಇಡೀ ಆ ಕಚೇರಿಗೆ ಬೆಂಕಿ ಹಾಕ್ತೀನಿ ಅಂತೇಳಿ ಧಮಕಿ ಹಾಕಿರುವಂತ ಘಟನೆ ನಾವೆಲ್ಲ ಶಿಡ್ಲಘಟ್ಟದಲ್ಲಿ ನೋಡಿದಿರಿ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಅವರು ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಸ್ವತಃ KH ಮುನಿಯಪ್ಪನವರು, ಅವನು ಬಹಳ ಒಳ್ಳೆಯವನು, ಆಯಮ್ಮಂದೇ ತಪ್ಪು, ಆಯಮ್ಮ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡಬೇಕಾಗಿತ್ತು. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಕಳೆದ 2 ದಿನದಿಂದನೂ ಇನ್ನೂ ಅವ್ರಿಗೆ ಬೆಂಬಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಯಾವ ರೀತಿ ಕಳೆದ 2.5-3 ವರ್ಷದಲ್ಲಿ ಅವರ ಆಡಳಿತದಲ್ಲಿ ಅಧಿಕಾರಿಗಳ ಬಿರಿ ಸಾವು, ನೇಣು ಹಾಕೊಬೇಕು, ಟ್ರಾನ್ಸ್ಫರ್ ದಂಧೆಗೆ ಸಿಕ್ಕಾಕೊಬೇಕು, ಆತ್ಮಹತ್ಯೆ ಮಾಡ್ಕೊಬೇಕು, ಈಗ ಅವ್ಯಾಚ ಶಬ್ದಗಳಿಂದ ಬಯಸ್ಕೊಬೇಕು. ಇದು ಇವತ್ತಿನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತದ ದುಸ್ಥಿತಿ. ಈ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಪುಡಾರಿಗಳು ಸರ್ಕಾರಿ ಕಚೇರಿಗಳನ್ನ ಕಾಂಗ್ರೆಸ್ ಆಫೀಸ್ ಮಾಡಕ್ಕೆ ಹೊರಟಿದ್ದಾರೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಎಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಇನ್ನ ಸರ್ಕಾರಿ ಕಚೇರಿಗಳನ್ನು ತಹಸೀಲ್ದಾರು, AC ಕಚೇರಿ, DC ಕಚೇರಿಗಳನ್ನೆಲ್ಲಾನು ಕೂಡ ಕಾಂಗ್ರೆಸ್ ಆಫೀಸ್ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಶಿಡ್ಲಘಟ್ಟ. ಆ ಅಧಿಕಾರಿಗಳಿಗೆ ಎತ್ತಂಗಡಿ ಮಾಡಿಸ್ತೀನಿ ಅಂತೇಳಿ ಅವ್ಯಾಚ ಕೆಟ್ಟ ಪದಗಳನ್ನ ಉಪಯೋಗ ಮಾಡಿ ಬೈದಿರುವಂತದ್ದು ಇವತ್ತು ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಬೀದಿಗೆ ಬಂದಿದೆ. ಇದರ ವಿರುದ್ಧವಾಗಿ ಇವತ್ತು ನಾನು ಇದು ನಮ್ಮ ಚೀಫ್ ಸೆಕ್ರೆಟರಿ ಅವರನ್ನ ನಮ್ಮ ಆಫೀಸ್ಗೆ ಬರ ಕೇಳಿದ್ದೆ. ಅವರು ಬಂದಿದ್ರು ಸಮಯ ಕೊಟ್ಟು. ನಾನು ನನ್ನ ಪ್ರೊಟೆಸ್ಟ್ ಅನ್ನ, ನನ್ನ ವಿರೋಧವನ್ನ, ಪ್ರೊಟೆಸ್ಟ್ ಅನ್ನ, ಅಧಿಕಾರಿಗಳನ್ನ ಅವರ ರಕ್ಷಣೆ ಮಾಡುವಂತದ್ದು ಚೀಫ್ ಸೆಕ್ರೆಟರಿ ಅವರ ಕರ್ತವ್ಯ. ಚೀಫ್ ಸೆಕ್ರೆಟರಿ ಇಸ್ ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಆಲ್ ಆಫೀಸರ್ಸ್, ಅಡ್ಮಿನಿಸ್ಟ್ರೇಷನ್ಸ್. ಈಗ ನೀವೇ ಕಾಪಾಡಿಲ್ಲ ಅಂದ್ರೆ ಅವ್ರ ಗತಿ ಏನು? ಇವತ್ತಿಷ್ಟೆಲ್ಲ ಅನಾಹುತ ಆದರೂ ಕೂಡ ನೀವು ಅವರ ನೆರವಿಗೆ ಬರಲಿಲ್ಲ. ಅವರ ಯಾರು ಮಾತಾಡಿದ್ರು ಅವರಿಗೆ ಇನ್ನೂ ಶಿಕ್ಷೆ ಆಗಿಲ್ಲ. ಅವರೆಲ್ಲ ಪರಾರಿ ಆಗಿದ್ದಾರೆ. ಆಲ್ರೆಡಿ ಪರಾರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟವರು ಇದೇ ಪೊಲೀಸ್ ಅವರೇ. ಎಂತೆಂಥದ್ದು ಹೇಳಿದ್ರು, 7 ಕೋಟಿ ನಾವು ಒಂದೇ 24 ಗಂಟೆಯಲ್ಲಿ ಹಿಡಿದ್ಬಿಟ್ರಿ ಅಂತ ಹೇಳಿದ್ರು. ಇವನ್ಗೆ ಯಾಕೆ ಹಿಡಿಯಕ್ಕಾಗಿಲ್ಲ ಇವ್ರಿಗೆ? ಅಂದ್ರೆ ಇಲ್ಲಿ ಶಾಮೀಲಾಗಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ನನ್ನ ತೀವ್ರ ಪ್ರತಿರೋಧವನ್ನ, ನಾನು ನಮ್ಮ ಉಪನಾಯಕರು ಬೆಲ್ಲದ್ದವರು ಚೀಫ್ ಸೆಕ್ರೆಟರಿಗೆ ನಮ್ಮ ಪ್ರತಿರೋಧವನ್ನ ಹೇಳಿದಿರಿ. ಈ ರೀತಿ ನಡೆದ್ರೆ ರಾಜ್ಯದಲ್ಲಿ ಯಾವುದೇ ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಅವಕಾಶ ಇರಲ್ಲ. ಅವ್ರ ಮೇಲೆ ಒತ್ತಡ ಹಾಕಿ ದಾಖಲೆಗಳನ್ನ ತಿದ್ದುವಂಥದ್ದು, ಕ್ರಿಮಿನಲ್ಗಳಿಗೆ ಅವಕಾಶ ಮಾಡಿಕೊಡೋದು ಇದೇ ಆಗೋಗುತ್ತೆ. ಆ ದೃಷ್ಟಿಯಿಂದ ನೀವು ಕೂಡಲೇ ಯಾರು ತಪ್ಪಿತಸ್ಥಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಆ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು ಅನ್ನೋ ಪ್ರೊಟೆಸ್ಟ್ ಲೆಟರ್ ಅನ್ನ ಅವ್ರಿಗೆ ನಾನು ಕೊಟ್ಟಿದ್ದೀನಿ. ಆ ಲೆಟರ್ನು ಕೂಡ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಆ ಲೆಟರ್ ಕೂಡ ನಾನು ಬೆಲ್ಲದವರು ಲೆಟರ್ನ ಬಿಡುಗಡೆ ಮಾಡಿದ್ದೀರಿ. ಈಗ ಲೆಟರ್ನು ಕೂಡ ಕೊಡ್ತಾ ಇದ್ದೀನಿ. ಇದರಲ್ಲಿ ಶಿಡ್ಲಘಟ್ಟ ಒಂದೇ ಅಂತಲ್ಲ, PSI ಪರಶುರಾಮ್ದು ಘಟನೆ ನಮ್ಮ ಮುಂದೆ ಇದೆ. ಅದೇ ರೀತಿ ರುದ್ರಣ್ಣ ಯಡವಣ್ಣ ಅವರ ಆತ್ಮಹತ್ಯೆ, ಗ್ರಂಥಪಾಲಕಿ ಭಾಗ್ಯವತಿ,
ಚಾಮರಾಜನಗರ ಜಿಲ್ಲೆಯ ಪಂಚಾಯಿತಿ ನೀರುಗಂಟಿ ನಾಯಕ್ ಆತ್ಮಹತ್ಯೆ, ಅದೇ ರೀತಿ ನಮ್ಮ ಮಾಗಡಿಯ ಬಾಲಕೃಷ್ಣ ತಹಸೀಲ್ದಾರ್ಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿರೋ ಘಟನೆನೂ ನಮ್ ಕಣ್ಮುಂದೆ ಇದೆ. ಸ್ವತಃ ಇವರೇ ಮುಖ್ಯಮಂತ್ರಿನೇ ಎಸ್ಪಿಗೆ ಕಪ್ಪಾಳ ಮೋಕ್ಷ ಮಾಡಕ್ ಹೋಗಿರೋ ಘಟನೆನೂ ನಮ್ ಕಣ್ಮುಂದೆ ಇದೆ. ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಕಂಟ್ರೋಲ್ ಮಾಡಕ್ ಹೋದಂತ ಅಧಿಕಾರಿ ಶ್ರೀಮತಿ ಜ್ಯೋತಿ ಅವ್ರ ಮೇಲೆ ರಾರಿ ಹತ್ತಿಸಿ ಕೊಲ್ಲುವುದಾಗಿ ಅಲ್ಲಿನ ಶಾಸಕರ ಪುತ್ರ ಬೆದರಿಕೆ ಹಾಕಿರೋದು ಇದಿದೆ. ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದಾಗೂ ಕೂಡ ಏನು ಕ್ರಮ ಆಗಿಲ್ಲ. ಈಗ ಪೌರಾಯುಕ್ತೆ ಅಮೃತಾ ಗೌಡ ಅವರ ಮೇಲೆ ಅವ್ಯಾಚ ಶಬ್ದಗಳನ್ನ ನಿಂದನೆ ಮಾಡಿರೋ ಘಟನೆ ಇವತ್ತು ಕಣ್ಮುಂದೆ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇವ್ರು ಯಾರ ಮೇಲೂ ಕ್ರಮ ತೆಗೆದುಕೊಳ್ಳದೆ ಇದ್ದಿದ್ರಿಂದ ಇವತ್ತು ಶಿಡ್ಲಘಟ್ಟದ ಘಟನೆ ಮರುಕಳಿಸಿದೆ. ಇನ್ನು ಮುಂದೆ ಈ ತರ ಆದ್ರೆ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲ ಪ್ರೊಟೆಸ್ಟ್ ಮಾಡಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು, ಅಷ್ಟೇ ದಾರಿ ಅವ್ರು ಉಳಿದಿರೋದು. ಆ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಅವರು ತಂದಿದ್ದಾರೆ. ನೀವಾದ್ರೂ ಇನ್ಮೇಲೆ ಅಧಿಕಾರಿಗಳ ರಕ್ಷಣೆಗೆ ಬನ್ನಿ ಅನ್ನೋ ಮಾತನ್ನ ಇವತ್ತು ಅವರಿಗೆ ಹೇಳಿದ್ದೀನಿ, ನಮ್ಮ ಪ್ರತಿಭಟನೆಯನ್ನ ಸೂಚಿಸಿದ್ದೀನಿ. ಇದ್ರ ಬಗ್ಗೆ ಕೇಳೋದಿದೆಯಾ? ಅಧಿಕಾರಿಗಳು ಸಹ ಅವ್ರಿಗೂ ಒಂದು ಪ್ರೋಟೋಕಾಲ್ ಇರ್ತದೆ, ಅವರು ಸಹ ಮಾಧ್ಯಮಗಳ ಮುಂದೆ ಬರೋ ಬದಲಾಗಿ ಹಿರಿಯ ಅಧಿಕಾರಿ ದೂರು ಕೊಡಬೇಕಿತ್ತು, ಅದನ್ನು ಮಾಡಿಲ್ಲ. ಅವರು ಸಹ ಅಧಿಕಾರಿಗಳಿಗೆ ರೀತಿ ಬರೋದಿಲ್ಲ ಸರ್. ಅಧಿಕಾರಿಗಳು ಮಾಧ್ಯಮಕ್ಕೆ ಬರೋದು ಇಲ್ಲ ಅಂದಾಗ ಸರ್ಕಾರಿ ದಾಖಲೆಗಳಿಗೆ ಮಾತ್ರ ಅದಿರೋದು. ಯಾವುದೋ ಪ್ರೋಗ್ರಾಮ್ ಘೋಷಣೆ ಮಾಡಿದ್ರೆ, ಯಾವ್ದಾದ್ರು ಸರ್ಕಾರದ ಒಂದು ಕಾರ್ಯಕ್ರಮ ಮಾಡಿದ್ರೆ, ಉದ್ಘಾಟನೆ ಮಾಡಿದ್ರೆ ಅದನ್ನ ಬಂದು ಅವ್ರು ಬ್ರೀಫ್ ಮಾಡಂಗಿಲ್ಲ. ಯಾರೋ ಬಂದು ಕೊಲೆ ಮಾಡ್ಬಿಟ್ರು ಅಂತ ಇಟ್ಕೋ, ಹಂಗಾರೆ ಹೋಗಿ ಎಲ್ಲಿಗೋಗ್ಬೇಕಾ? ಅವರು ಯಮನ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ? ಎಲ್ಲಿ ಕೊಡ್ಬೇಕು? ಯಾರೋ ಬಂದು ಕೊಲೆ ಮಾಡಿದ್ರು ಒಂದು ಅಧಿಕಾರಿನ ಅಂತ ಇಟ್ಕೊಳ್ಳಿ, ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು? ಯಾರೋ ಹೊಡೆದ್ರು ಕಂಪ್ಲೇಂಟ್, ಅದು ಕಾನೂನು, ಲಾ, ಕ್ರಿಮಿನಲ್ ಲಾ ಅದು. ಅದಕ್ಕೆ ಯಾವುದೇ ಸರ್ಕಾರದ ಮಾಧ್ಯಮಕ್ಕೆ ಹೋಗ್ಬಾರ್ದು ಅನ್ನೋದೇನು ಇಲ್ಲ. ಅವ್ರಿಗೆ ಈ ಸರ್ಕಾರದಿಂದ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ, ಭಯಭೀತರಾಗಿದ್ದಾರೆ. ಅದಕ್ಕೆ ಮಾಧ್ಯಮದ ಶರಣ ಹೋಗಿದ್ದಾರೆ. ಮಾಧ್ಯಮ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ, ತಪ್ಪೇನು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.